ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಕ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಸೊ ಇವತ್ತು ಬಂದು ಒನ್ ಆಫ್ ದ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನು ಒಂದು ವಾರದ ಮುಂಚೆ, ಒಂದೂವರೆ ವಾರದ ಮುಂಚೆನೇ ಶೇರ್ ಮಾಡಬೇಕಿತ್ತು, ಟೈಮ್ ಆಗಿರಲಿಲ್ಲ. ಹಾಗಾಗಿ ಇವಾಗ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಏನು ಅಂತ ಹೇಳಿದ್ರೆ, ತುಂಬಾ ಒಂದು ಡಿವೈನ್ ಫೀಲಿಂಗ್ ಇತ್ತು ಅಂತ ಅನಿಸುತ್ತೆ. ತುಂಬ ಜನಕ್ಕೆ ಈ ಹಾಸನಾಂಬೆಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಫಸ್ಟ್ ಟೈಮ್ ನಾವು ಕೂಡ ಹಾಸನಾಂಬೆಗೆ ಹೋಗಿದ್ದಂಥದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿ ಆಯಿತು ದರ್ಶನ, ಮತ್ತು ತುಂಬ ಬೇಗ ಆಯಿತು. ಆ್ಯಕ್ಚುಲಿ ನಮ್ಮ ಮನೆಯವರು ಇದನ್ನು ಪ್ಲ್ಯಾನ್ ಮಾಡಿದ್ದಿದ್ದು ಹೋಗೋಣ ಅಂತ ಹೇಳಿ. ಆ್ಯಕ್ಚುಲಿ ಹೋಗಬೇಕಂತ ಅಂದ್ಕೊಂಡೇ ಇರಲಿಲ್ಲ ನಾವು, ಬಟ್ ಹೆಂಗೆಂಗೋ ಸಡನ್ನಾಗಿ ಸರಿ ಹೊರಟ್ಬಿಡೋಣ ಇವತ್ತು ಅಂತ ಹೇಳಿಬಿಟ್ಟು ಹೊರಟಿದ್ದಂಥದ್ದು. ತುಂಬ ಚೆನ್ನಾಗಾಯಿತು ದರ್ಶನ. ಆ್ಯಂಡ್ ಹೇಗಾಯಿತು, ಹೇಗೋದ್ವಿ, ಹೇಗೆ ಬಂದ್ವಿ ಅಂತ ತುಂಬ ಜನ ನಾನು ಹಾಕಿದಂಥ ಶಾರ್ಟ್ಸ್ನ ಕೇಳಿದ್ರಿ. ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ಹೋಗಬೇಕಾ ಅಥವಾ ಅಲ್ಲೇ ಸಿಗುತ್ತಾ ಅಂತ ಹೇಳಿ. ಬಟ್ ನಾವು ಹೋದಾಗ ಏನಿತ್ತು ಅಂತ ಹೇಳಿದ್ರೆ, ಯಾವುದೇ ರೀತಿ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿರಲಿಲ್ಲ. ನಾವು ಡೈರೆಕ್ಟಾಗಿ ರಾತ್ರಿ 9 ಗಂಟೆ ಹಂಗೆ ಶುರು ಮಾಡಿದಂಥದ್ದು ಬೆಂಗಳೂರಿಂದ ಹೊರಡೋಕ್ಕೆ. ಹತ್ತಿರ 12 ಗಂಟೆ ಅಷ್ಟೊತ್ತಿಗೆ ನಾವು ಹಾಸನಾಂಬೆ ದೇವಸ್ಥಾನದಲ್ಲಿ ಇದ್ವಿ. ಆ್ಯಂಡ್ ಹೋಗಾದ್ಮೇಲೆ ಅಲ್ಲಿ ಕ್ಯೂ ನೋಡಿಬಿಟ್ಟು ಅಯ್ಯೋ ಇವತ್ತಾಗುತ್ತಾ ಇಲ್ವಾ ದರ್ಶನ ಅಂತ ಅನಿಸ್ಬಿಟ್ಟಿತ್ತು. ಬಿಕಾಸ್ ಧರ್ಮ ದರ್ಶನಕ್ಕೆ 12 ಗಂಟೆ ಆದರೂ ಜನ ಇದ್ದರು. ಬಿಕಾಸ್ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗಿನ ಜಾವ 3 ಗಂಟೆಯಿಂದ 5 ಗಂಟೆವರೆಗೂ ಕ್ಲೋಸ್ ಇರುತ್ತೆ. ಅದು ನೈವೇದ್ಯಕ್ಕೆ ಅಂತನೋ ಏನೋ ಕ್ಲೋಸ್ ಮಾಡ್ತಾರೆ. ಅದು ಬಿಟ್ಟರೆ ಐ ಥಿಂಕ್ ಥ್ರೂ ಔಟ್ ದ ಡೇ ಓಪನ್ ಇರುತ್ತೆ ದೇವಸ್ಥಾನ ಅಂತ ನನಗನ್ಸುತ್ತೆ. ಆ್ಯಂಡ್ ಅದೇನೋ ಹೇಳ್ತಾ ಇದ್ರು, ಪೂಜೆ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡ್ತೀವಿ, ಮತ್ತು ಅವಾಗ ಸ್ವಲ್ಪ ದರ್ಶನ ಸ್ಟಾಪ್ ಮಾಡಿರ್ತೀವಿ ಅಂತ ಹೇಳಿ. ಬಟ್ ನಾವು ಹೋದಾಗ್ಲೂ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಆದರೂ ಇನ್ನೂ ಜನ ಹೋಗ್ತಾನೇ ಇದ್ರು, ನಿಂತಿದ್ರು ಕ್ಯೂನಲ್ಲಿ ನಿಲ್ಲೋರಂತೂ. ಸೊ ಆ ರೀತಿ ಆಗಿತ್ತು. ಆ್ಯಂಡ್ ನಾವು ಹೋಗಿದ್ದು 1000 ರೂಪೀಸ್ ಟಿಕೆಟ್ ಏನಿದೆ ಅದಕ್ಕೆ ಹೋಗಿದ್ದಂಥದ್ದು. ಯಾರೂ ಜನ ಇರಲಿಲ್ಲ. ಸೊ ನಾವು ಹೋಗಿ ಟಿಕೆಟ್ ಇಸ್ಕೊಂಡು ಒಂದು 10 ನಿಮಿಷದಷ್ಟೊತ್ತಿಗೆ ದೇವಸ್ಥಾನದ ಗರ್ಭಗುಡಿಗೆ ಹೋದ್ವಿ. ಅಲ್ಲೂ ಹೋದ್ಮೇಲೆ ಎಲ್ಲ ಒಟ್ಟಿಗೆ ಆಗೋಗ್ಬಿಡ್ತಾರೆ. ಸೊ ಈ ಕಡೆಯಿಂದ ಧರ್ಮ ದರ್ಶನದಿಂದ ಬಂದವರು, ಟಿಕೆಟ್ ತೊಗೊಂಡು ಬಂದವರು ಎಲ್ಲರೂ ಒಟ್ಟಿಗೆ ಆಗೋಗ್ತಾರೆ. ಸೊ ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಬೇಗ ಹೋಗಿ ಅಂತ, ಈಗ ಯೂಶ್ವಲಿ ತಿರುಪತಿಲೆಲ್ಲ ನೋಡಿರ್ತಿರಲ್ಲ, ಸೊ ಅದೇ ರೀತಿ ಒಂಚೂರು ಅರ್ಜೆಂಟ್ ಮಾಡ್ತಾರೆ. ಬಟ್ ದಟ್ಸ್ ಓಕೆ. ಒಂದು 5 to 6 ಸೆಕೆಂಡ್ಸ್ ಅಮ್ಮನವ್ರ ಮುಂದೆ ನಿಲ್ಲಕ್ಕೆ ಟೈಮ್ ಕೊಡ್ತಾರಲ್ಲ, ಅದಷ್ಟೇ ನಮಗೆ ಸಿಕ್ಕಿದಂಥ ಫಲ ಅಥವಾ ಪುಣ್ಯ ಅಂತ ಅಂದ್ಕೊಳ್ಬೇಕು. ಒಂಥರ ತುಂಬ ಪವರ್ಫುಲ್, ಡಿವೈನ್ ಪವರ್ ಇರುವಂಥ ಜಾಗ ಅಂತ ಹೇಳ್ಬೋದು. ತುಂಬ ಜನ ಅದನ್ನು ನಂಬ್ತಾರೆ. ಆ್ಯಂಡ್ ದೂರ ಊರುಗಳಿಂದ ಬಂದು ಅಲ್ಲೇ ಇದ್ದು ರೋಡ್ಗಳ ಮೇಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಮಲಗಿದ್ದು ದರ್ಶನ ಎಲ್ಲ ಮಾಡ್ಕೊಂಡು ಹೋಗೋರಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮ್ ಹೋಗಿದ್ದು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೋಗಿರ್ತಾರೆ ಬಟ್ ದರ್ಶನ ಆಗ್ದಲೇ ವಾಪಸ್ ಬರೋದು, ಆ ಥರದ್ದೆಲ್ಲ ಆಗಿರುತ್ತೆ. ಬಟ್ ಫಸ್ಟ್ ಟೈಮೇ ಒಂದು ಒಳ್ಳೆ ದರ್ಶನ ಸಿಕ್ಕಿದಂಥದ್ದು. ನನಗಂತೂ ತುಂಬ ಖುಷಿ ಆಯಿತು. ನನಗೆ ಅಂತಲ್ಲ, ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಫ್ಯಾಮಿಲಿ ಎಲ್ಲರೂ ಹೋಗಿದ್ದಂಥದ್ದು. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ಸೊ ಅದ್ರದ್ದು ಪುಟ್ಟ ಗ್ಲಿಮ್ಸ್ ನಾನೇನು ತೊಗೊಂಡಿದ್ದೀನಿ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಅದ್ರ ಜೊತೆಗೆ ತುಂಬ ಜನ ಕೇಳೋ ಥರ ಬೇಬಿದು ಫುಡ್ ತೋರಿಸಿ ಅಂತ ಕೇಳಿದ್ರಿ. ಓಟ್ಸಲ್ಲಿ ಹೇಗೆ ಮಾಡ್ಕೊಳ್ತೀರೋ, ಓಟ್ಸ್ ಪಾರೇಜ್ ಹೇಗೆ ಕೊಡ್ತೀರಾ ಅಂಥೇಳಿ ಅದ್ರದ್ದು ಕೂಡ ಈ ಒಂದು ವಿಡಿಯೋದಲ್ಲೇ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ. ಲಿಂಕ್ ಅನ್ನೋದಕ್ಕಿಂತ ರೆಸಿಪಿನ ನಾನು ಇದರಲ್ಲಿ ಶೂಟ್ ಮಾಡಿರೋದನ್ನು ಪೋಸ್ಟ್ ಮಾಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ಇನ್ನೂ ನೀವು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ರೆಡಿ ಆಗಿದೆ. ಟೈಮ್ ಹತ್ತಿರ 8:35 ಆಗಿದೆ, ಹೊರಡಬೇಕು. ಸೊ ಇನ್ನು ಅದು ಒಂದು ಇಂಟ್ರೋ ವಿಡಿಯೋ ಥರ ಮಾಡಿರಲ್ಲ, ಹಾಗಾಗಿ ಸರಿ ಪೋಸ್ಟ್ ಮಾಡೋಣ ಇವತ್ತೇ ಅಂದ್ಕೊಳ್ತೀನಿ. ಮೋಸ್ಟ್ಲಿ ಲಾಸ್ಟ್ ಡೇ ಹಾಸನಾಂಬೆದು. ಸೊ ಅದಕ್ಕೆ ಒಂಥರ ಖುಷಿ ಆಯಿತು. ಸೊ ಐ ಥಾಟ್ ಈ ಒಂದು ಪುಟ್ಟ ಮೂಮೆಂಟ್ಸ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಮಾಡ್ಕೊಂಡಿದ್ದೀನಿ. ಸೊ ಇಟ್ಸ್ ಗೆಟಿಂಗ್ ಲೇಟ್, ಲೆಟ್ ಮಿ ಗೋ, ಮತ್ತೆ ಸಿಗ್ತೇನೆ. ಸೊ ನಾವು ಬೆಂಗಳೂರಿಂದ ಹತ್ತಿರ ಒಂದು 8-8:30 ಟೈಮಲ್ಲಿ ಹೊರಟ್ವಿ. 8:15 ಹತ್ತಿರ ಆಗಿತ್ತು. ಸೊ ನಾನು, ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡು, ಅವ್ರ ವೈಫು ಮತ್ತು ಭೈರವ್ ಮತ್ತು ಅವ್ರ ಮಗ, ಸೊ ಇಷ್ಟು ಜನ ಹೊರಟ್ವಿ. ಆ್ಯಂಡ್ ತುಂಬ ಬೇಗನೆ ಹೋದ್ವಿ ಅಂತಲೇ ಹೇಳ್ಬೋದು. ಬಿಕಾಸ್ ರೋಡ್ಗಳು ಎಲ್ಲ ಆರಾಮಾಗಿತ್ತು, ಯಾವುದೇ ರೀತಿ ಟ್ರಾಫಿಕ್ ಇರಲಿಲ್ಲ.
ಸೊ ಎಂಟರ್ ಆಗ್ತಿದ್ದಂಗೆ ಹಾಸನ ಎಂಟರ್ ಆಗ್ತಿದ್ದಂಗೆ ಈ ರೀತಿ ಲೈಟಿಂಗ್ಸ್ ಎಲ್ಲನೂ ಚೆನ್ನಾಗಿ ಡೆಕೋರೇಟ್ ಮಾಡ್ಯಾರೆ. ಒಂಥರ ಮೈಸೂರು ಮಿನಿ ಮೈಸೂರು, ಐ ಮೀನ್ ಅಷ್ಟು ಜೋರಾಗಿ ಇಲ್ಲ ಅಂದ್ರೂ ಬಟ್ ಒಂದು ಸ್ವಲ್ಪ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ವೆಲ್ಕಮ್ ಮಾಡ್ಯಾರೆ. ಬಿಕಾಸ್ ವರ್ಷಕ್ಕೆ ಒಂದು ಸತಿ ಅಮ್ಮನವರ ದೇವಸ್ಥಾನ ಓಪನ್ ಇರುತ್ತಲ್ವ, ಸೊ ಅದೊಂಥರ ಸೆಲೆಬ್ರೇಷನ್ ಫೀಲಿಂಗ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು, ಒಂಥರ ವೆರಿ ನೈಸ್ ವೆಲ್ಕಮ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಹೋಗಿದ್ದಂಥದ್ದು. ಆ್ಯಂಡ್ ಹತ್ತತ್ರ ನಮಗೆ 2.5 to 3 hours ಅಷ್ಟು ಟೈಮ್ ಆಯಿತು ನಮಗೆ ಹೋಗಲಿಕ್ಕೆ ಅಲ್ಲಿಗೆ. ಅಲ್ಲಿ ಹೋಗಿ ನಾವು ಆ್ಯಕ್ಚುಲಿ ಪಾರ್ಕಿಂಗಿಗೆ ಹುಡುಕಬೇಕಿತ್ತು. ಸೊ ಆಲ್ಮೋಸ್ಟ್ ಹತ್ತತ್ರ ಒಂದು ರೌಂಡ್ ಅವನು ವಾಯ್ಸ್ ಓವರ್ ಮಾಡ್ತಾ ಇದ್ದಾನೆ. ಸೊ ಪಾರ್ಕಿಂಗ್ ಎಲ್ಲ ಹುಡುಕಿ ನಾವು ಪಾರ್ಕ್ ಮಾಡಿ ದರ್ಶನಕ್ಕೆ ಹೋಗೋ ಅಷ್ಟೊತ್ತಿಗೆ ಹತ್ತತ್ರ 12 o'clock ಆಗಿತ್ತು. ಆ್ಯಂಡ್ ಹೋಗಿ ನೋಡಿದಾಗ ಫುಲ್ ಕ್ಯೂ ಇತ್ತು. ಸೊ ನಾನು ಅದು ಕೂಡ ಅಟ್ಯಾಚ್ ಮಾಡಿರ್ತೀನಿ ಎಷ್ಟು ಜನ ಇದ್ದಾರೆ ದರ್ಶನಕ್ಕೆ, ರೆಗ್ಯುಲರ್ ದರ್ಶನಕ್ಕೆ ಅಂತ ಹೇಳಿ. ಸೊ ಇಲ್ಲಿ ತುಂಬ ಕಡೆ ಎಂಟ್ರಿ ಇದೆ. ಆ್ಯಕ್ಚುಲಿ ಎಲ್ಲಿ ಹೋಗಿ ಎಲ್ಲಿ ಬರ್ತೀವಿ ಅಂತ ಗೊತ್ತಾಗೋದೇ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಮ್ಯಾಪ್ನ ನೋಡಿಕೊಂಡು ಓಡಾಡಬೇಕಾಗತ್ತೆ ಫಸ್ಟ್ ಟೈಮ್ ಹೋಗ್ತಿರೋರಾದರೆ. ಇಲ್ಲ ಅಂತಂದರೆ ಅಲ್ಲೇ ರೆಗ್ಯುಲರಾಗಿ ಕೇಳಿದ್ರು ಕೂಡ ಅವರು ಎಲ್ಲಿ ಹೋದ್ವಿ ಎಲ್ಲಿ ಬಂದ್ವಿ ಅಂತ ಹೇಳ್ತಾರೆ. ಬಿಕಾಸ್ ಗಾಡಿನ ನಾವು ಎಲ್ಲೋ ದೂರ ಪಾರ್ಕ್ ಮಾಡಿ ಹೋಗಬೇಕಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕೆಲವೊಂದು ಸತಿ ಕಷ್ಟ ಆಗುತ್ತೆ, ಎಲ್ಲೋ ಪಾರ್ಕ್ ಮಾಡಿ ಎಲ್ಲೋ ಹೋಗ್ಬಿಟ್ವೇನೋ ಅಂತ. ಬಿಕಾಸ್ ಆ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಮಗೆ. ಅಂದರೆ ಕಾರ್ನೆಲ್ಲೋ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಎಷ್ಟೊಂದು ಮಲ್ಟಿಪಲ್ ಎಂಟ್ರೀಸ್ ಇರುತ್ತೆ, ಎಲ್ಲಿಂದ ಎಕ್ಸಿಟ್ ಆಗ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಇದು ಬಂದು ಮೇನ್ ಸರ್ಕಲ್ ಏನಿದೆ, ಇಲ್ಲಿಂದ ನಾವು ಲೆಫ್ಟ್ ತೊಗೊಂಡ್ಬಿಟ್ವಿ. ಸೊ ಪಾರ್ಕಿಂಗ್ ಹುಡುಕ್ತಾ ಹೋಗ್ತಾನೇ ಇದ್ದೀವಿ, ಸಿಗಲಿಲ್ಲ. ಅಲ್ಲಿ ಮತ್ತೆ ಪುನಃ ಅದೇ ರೋಡಲ್ಲಿ ವಾಪಸ್ ಬಂದು ಆಮೇಲೆ ಅಲ್ಲೇ ಹತ್ತಿರದಲ್ಲೇ ಪಾರ್ಕಿಂಗ್ ಸಿಕ್ತು. ಸೊ ಆ್ಯಕ್ಚುಲಿ ಪಾರ್ಕ್ ಮಾಡಬೇಕಾದಾಗ ಒಬ್ರು ಏನು ಹೇಳಿದ್ರು, 8 ಗಂಟೆಗೆ ನಿಂತವರು 12 ಗಂಟೆಗೆ ಆಚೆ ಬರ್ತಾಯಿದ್ದೀವಿ, ನೀವೆಷ್ಟೊತ್ತಿಗೆ ಬರ್ತೀರಾ ಅನ್ನೋ ಥರ ಹೇಳ್ತಾಯಿದ್ರು. ನಮಗಂತೂ ಅವ್ರು ಹೇಳಿದ ನೋಡಿ ಫುಲ್ ಗಾಬರಿ ಆಗೋಯಿತು. ಸೊ ಇದು ಬಂದು 1000 rupeesದು ಪಾಸ್ ತೊಗೊಂಡು ನಾವು ಒಳಗಡೆ ಹೋಗಿದ್ದಂಥದ್ದು. ಸೊ ನೋಡ್ಬೋದು ಖಾಲಿ ಇದೆ, ಯಾರೂ ಅಷ್ಟು ಜನ ಇಲ್ಲ ಇಲ್ಲಿ ಈ ಕಡೆ ಎಂಟ್ರಿಯಿಂದ. ಸೊ ಒಳಗಡೆ ತೋರಿಸ್ತೀನಿ ನಿಮಗೆ ಯಾವ ಥರ ಜನ ಫುಲ್ಲು ತುಂಬ್ದಂಗಿದ್ದಾರೆ ಅಂಥೇಳಿ. ಇನ್ನೂ ಸ್ವಲ್ಪ ಮೇಲೆ ಹೋಗ್ಬೇಕು, ಅಲ್ಲೋಗಿ. ಇನ್ನು ಎಲ್ಲ ಕಡೆ ಒಂದೊಂದು ರೀತಿ ಡೆಕೋರೇಷನ್ ಮಾಡಿದರು. ಒಂದು ಶಿವಲಿಂಗ ಇರ್ಬೋದು, ಗಣಪತಿ ಇರ್ಬೋದು, ಈ ರೀತಿ ತುಂಬ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ. ಮತ್ತು ಅಲ್ಲಲ್ಲಿಗೆ ಪೊಲೀಸ್ಗಳು ಮತ್ತು ಕಂಟ್ರೋಲ್ ಮಾಡೋದಕ್ಕೆಲ್ಲ ಒಂದಷ್ಟು ಜನ. ಸೊ ಇದು ಬಂದು ಒಂದು ಎಂಟ್ರೆನ್ಸ್, ಅಂದರೆ 1000 rupees ಟಿಕೆಟ್ ತೊಗೊಂಡು ಬಂದವ್ರಿಗೆ ಇದು ಸಪ್ರೇಟ್ ಎಂಟ್ರೆನ್ಸ್ ಇದೆ. ಸೊ ಈ ಕಡೆಯಿಂದ ಹೋಗ್ತಾರೆ. ಆ ಕಡೆ ಏನು ನೋಡ್ತಾ ಇದ್ರೆ ಅದು ಬಂದು ಧರ್ಮದರ್ಶನ ಹಾಗೂ 350 ಟಿಕೆಟ್ ತೊಗೊಂಡು ಬರೋವಂಥವ್ರು ಆ ಕಡೆಯಿಂದ ಬರ್ತಾರೆ. ಸೊ ಇಲ್ಲಂತೂ ಫುಲ್ ಖಾಲಿ ಇತ್ತು, ಯಾವುದು ಜನನೇ ಇರಲಿಲ್ಲ. ಬಟ್ ಹೋಗ್ತಾ ಹೆಂಗಾಗ್ಬಿಡ್ತು ಅಂದರೆ, ಸ್ಪೆಷಲಿ ದೀಪಾವಳಿ ಟೈಮ್ ಹಾಲಿಡೇ ಸಿಗ್ತಲ್ಲ, ಲಾಂಗ್ ಹಾಲಿಡೇ. ಸೊ 1000 rupees ಟಿಕೆಟ್ಗೂ ಫುಲ್ಲು ರಶ್ ಥರ ಆಗೋಗಿದೆ. ಸೊ ನೋಡ್ಬೋದು ಇನ್ನೂ ಎಲ್ಲ ಹೂವು ತೊಗೊಂಡು ಬಂದು ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಕಳಸ ರೀತಿ ಆಗಿರ್ಬೋದು, ಗಣೇಶ ಎಲ್ಲನೂ ತುಂಬ ಚೆನ್ನಾಗಿತ್ತಪ್ಪ. ಒಂದಕ್ಕಿಂತ ಒಂದು ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಬಂದು ನಾರ್ಮಲ್ ಕ್ಯೂ. ಸೊ ಇಲ್ಲಿ ಬಂದು ಜಾಯಿನ್ ಆಗ್ತಾರೆ. ಅಂದರೆ ಆಲ್ಮೋಸ್ಟ್ ಡೈರೆಕ್ಟ್ ಗರ್ಭಗುಡಿ ತನಕನೂ ಯಾವುದೇ ರೀತಿ ಸ್ಟಾಪಿಂಗ್ ಇರೋದಿಲ್ಲ. ಸೊ ಡೈರೆಕ್ಟಾಗಿ ನಮಗೆ ಇಲ್ಲೇ ಬರುತ್ತೆ. ಸೊ ಹತ್ತತ್ರ ವರ್ತ್ ಅಂತ ಅನ್ನಿಸ್ತು ನಮಗೆ. ಬಿಕಾಸ್ ಅಷ್ಟೊತ್ತು 3-4 ಅವರು ಮಕ್ಕಳನ್ನ ಕರ್ಕೊಂಡೋಗಿ ನಿಲ್ಲಿಸ್ಕೊಳ್ಳೋದು, ಅದು ಮಧ್ಯರಾತ್ರಿ ನಾವು ಹೋಗಿದ್ವಲ್ಲ, ತುಂಬ ಕಷ್ಟ ಆಗೋಗ್ತಿತ್ತು ನಮಗೆ. ಹಾಗಾಗಿ ನಾವು ಟಿಕೆಟ್ ತೊಗೊಂಡು ಹೋಗಿದ್ದಂಥದ್ದು. ಇಲ್ಲಾಂದರೆ ಧರ್ಮದರ್ಶನಕ್ಕೆ ಹೋಗೋಣ ಅಂತ ಇತ್ತು. ಸೊ ನೋಡ್ಬೋದು ಅಮ್ಮನವರ ದರ್ಶನ ಇದು. ಸೊ ತುಂಬ ಹೊತ್ತು ನಿಲ್ಲಕ್ಕಂತೂ ಬಿಡೋದಿಲ್ಲ. ಅಮ್ಮನವ್ರನ್ನ ನೋಡಿ ಕಣ್ ತುಂಬಿಕೊಂಡು ಮನಸಲ್ಲೇ ಅಮ್ಮನವ್ರನ್ನ ಬೇಡ್ಕೊಳ್ಬೇಕು. ಅದಾದಮೇಲೆ ಹಿಂಗೆ ಹೊರಗಡೆ ಹೆಂಗೆ ಹೋಗ್ತೀವೋ, ಅದು ಹೆಂಗೆ ಹೋದ್ವೋ ಹೆಂಗೆ ಬಂದ್ವೋ, ನಿಜವಾಗ್ಲೂ ನಂಗೆ ಒಂಥರ ಕನಸು ಥರ ಫೀಲ್ ಆಗ್ತಾಯಿತ್ತು. ಅದು ನೈಟಲ್ಲಿ ಬೇರೆ ಹೋಗಿದ್ವಲ್ಲ. ಆ್ಯಂಡ್ ದರ್ಶನ ಕೂಡ ಹಿಂಗೆ ಬಂದುಬಿಟ್ವಿ ಅಂತ ಅನ್ನಿಸ್ತಾಯಿತ್ತು. ಎಲ್ಲೂ ಅಡೆತಡೆಗಳಿಲ್ಲ, ನಿಂತ್ವಪ್ಪ ಕಾದ್ವಿ, ತುಂಬ ಹೊತ್ತಾಯಿತು ಅನ್ನೋ ಥರ ಏನಿಲ್ಲ. ಬಟ್ ರಶ್ ನೋಡ್ಬೋದು, ಆಚೆ ಕಡೆ ಹೋಗೋದಕ್ಕೆ ಇದಿಷ್ಟು ರಶ್ಶು.
ಮಾಡಬೇಕು? ಓ ಕ್ಲೋಸ್ ಮಾಡಿದ್ರಲ್ಲ, ಎಂಟ್ರೆನ್ಸ್ ತಾನೇ. ದರ್ಶನ ಪಡೆದಂತಹ ಭಕ್ತಾದಿಗಳು ಸಾಲಿನಲ್ಲಿ ಬೇಗ ಬೇಗ ಮುಂದುವರೆದು ನಿಮ್ಮಂತೆ ಈ ರೀತಿ ಒಂದು ಬ್ಲಿಂಕಲ್ಲೇ ನಮ್ಮ ದರ್ಶನ ಎಲ್ಲ ಆಯಿತು ಅಮ್ಮನವ್ರದ್ದು. ಸೊ ಇದು ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್. ಇದರಲ್ಲಿ ಒಂದು ಕ್ವಿಕ್ಕಾಗಿ ಒಂದು ಬಿಸಿಬೇಳೆ ಬಾತ್ ಪೌಡರ್ ರೆಸಿಪಿ ತೋರಿಸೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಜೀರಿಗೆ ಜಾಸ್ತಿ ತೊಗೊಂಡಿದ್ದೀವಿ, ಡೈಜೆಷನ್ಗೆ ಈಸಿ ಆಗುತ್ತೆ ಅಂಥೇಳಿ. ಇನ್ನು ಧನ್ಯ ಬೇಳೆಗಳು, ಉದ್ದಿನಬೇಳೆ ಹಾಗೂ ಕಡಲೆಬೇಳೆ, ಇದನ್ನು ತೊಗೊಂಡ್ರೆ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಯೂಶ್ವಲಿ ಮನೆಯಲ್ಲೇ ಇದು ಬಿಸಿಬೇಳೆ ಬಾತ್ ಪೌಡರ್ನ ಮಾಡಿಟ್ಕೊಂಡು ಬಿಡ್ತೀವಿ. ಖಾಲಿ ಆಗಿಬಿಟ್ಟಿತ್ತು, ಬಿಕಾಸ್ ಬಿಸಿಬೇಳೆ ಬಾತ್ ಅಂತ ಹೇಳಿದ್ರೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬಿಡ್ಬೋದು. ಆ್ಯಂಡ್ ಎಲ್ಲ ತರಕಾರಿಗಳಿರುತ್ತೆ, ಏನು ಐಟಮ್ಸ್ ಹಾಕಿದ್ರೂ ಅದಕ್ಕೆ ತುಂಬ ರುಚಿಯಾಗುತ್ತೆ. ಆ್ಯಂಡ್ ಈಸಿಲಿ ಡೈಜೆಸ್ಟೇಬಲ್, ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಇದಕ್ಕೆ ನಾನು ತೊಗೊಂಡಿರುವಂಥದ್ದು ಚಕ್ಕೆ, ಲವಂಗ ಆ್ಯಂಡ್ ಇಂಗು ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಅರ್ಶಿನದ ಪುಡಿ, ಅರ್ಶಿನದ ಕೊಂಬಿತ್ತು ಅಂತಂದರೆ ಅದನ್ನ ಕೂಡ ನೀವು ಬಳಸ್ಬೋದು, ಇಲ್ಲ ಅಂತಂದರೆ ಇಷ್ಟೇ ಐಟಮ್ಸು. ಆ್ಯಂಡ್ ಕರಿಬೇವು, ಒಣಗಿಸಿರುವಂಥ ಕರಿಬೇವು, ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಖಾರದ ಮೆಣಸಿನ್ಕಾಯಿ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಹೇಗೆ ಬೇಕೋ ಆ ರೀತಿ ತೊಗೊಳ್ಬೋದು. ಸೊ ಧನ್ಯ ನೋಡ್ಬೋದು, ಹಸಿರು ಧನ್ಯ ಅಂತ ಹೇಳಿ ತೊಗೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ ಹಸಿರು ಧನ್ಯ. ಕೆಲವೊಂದು ಕಡೆ ಧನ್ಯ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟಿರುತ್ತೆ, ಸ್ವಲ್ಪ ಯೆಲ್ಲೋಯಿಶ್ ಅನಿಸುತ್ತೆ, ಅದು ಅಷ್ಟು ರುಚಿ ಇರೋಲ್ಲ ಮತ್ತು ಘಾಟ್ ಕೂಡ ಇರೋದಿಲ್ಲ. ಸೊ ಆದಷ್ಟು ಒಂಥರ ಹಸಿರುಗೆ ಇರುವಂಥ ಧನ್ಯನ ಬಳಸಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಸಾಂಬಾರು ಪುಡಿ ಆಗಿರ್ಬೋದು ಅಥವಾ ಈ ರೀತಿ ಯಾವುದೇ ಒಂದು ಪೌಡರ್ ಮಾಡಬೇಕಾದಾಗ ಆದಷ್ಟು ಹಸಿರು ಧನ್ಯನ ಬಳಸ್ಕೊಳ್ಳಿ. ಸೊ ಇಲ್ಲಿ ನಾನು ಜೀರಿಗೆ ಕ್ವಾಂಟಿಟಿ ಸ್ವಲ್ಪ ಹೆಚ್ಚಿಗೆ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ, ಹಾಗೆ ಲವಂಗ, ಚಕ್ಕೆ ಆ್ಯಂಡ್ ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಇಂಗು ಸ್ವಲ್ಪ ಬೇಕಾಗುತ್ತೆ. ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಹತ್ತತ್ರ ಇದು ಒಂದು ಅರ್ಧ kg ಅಷ್ಟು, ಇಲ್ಲ ಕಾಲು kg ಅಷ್ಟಿದೆ. ಸೊ ನಿಮಗೆ ಹೇಗೆ ಬೇಕೋ ಆ ಥರ ಕನ್ಸಿಸ್ಟೆನ್ಸಿಲಿ ಮಾಡ್ಬೋದು. ಆ್ಯಂಡ್ ಇದು ಯಾವುದು ನಾನು ಪಕ್ಕಾ ಮೆಜರ್ಮೆಂಟ್ ಅಂತ ಇಲ್ಲ, ಬಟ್ ಒಂದು ಕಣ್ಣಳತೆಯಲ್ಲಿ ಮಾಡ್ಕೊಳ್ತಾ ಇರೋವಂಥದ್ದು. ಸೊ ಅದನ್ನೆಲ್ಲನೂ ನೀಟಾಗಿ ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ, ಯಾವುದೇ ರೀತಿ ಎಣ್ಣೆ ಬಳಸೋ ಅವಶ್ಯಕತೆ ಇಲ್ಲ. ಸೊ ಹೀಗೆ ಮುರಿದ್ರೆ ಅಥವಾ ಹಿಂಗೆ ಇಸ್ಕಿದಾಗ ನೀಟಾಗಿ ಅದು ಸೌಂಡ್ ಬರಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ದಿವಸ ಬಾಳಿಕೆ ಕೂಡ ಬರುತ್ತೆ. ಸೊ ಇದನ್ನು ರುಬ್ಬಿ ಸ್ಟೋರ್ ಮಾಡ್ಕೊಳ್ಳೋ ಅಂಥದ್ದು. ಇನ್ನು ಒಂದು ರೆಸಿಪಿ ಬಂದು ತುಂಬ ಜನ ಕೇಳೋವಂಥದ್ದು ಬೇಬಿಗೆ ಕೊಡುವಂಥ ರೆಸಿಪೀಸ್ ಬಗ್ಗೆ ತೋರಿಸಿ ಅಂತ ಹೇಳಿ. ಸೊ ಇವತ್ತು ನಾನು ಓಟ್ಸ್ ಪಾರೇಜ್ ಅಥವಾ ಓಟ್ಸ್ ಗಂಜಿನ ನಾನು ಪಾಪುಗೆ ಹೇಗೆ ಕೊಡ್ತೀನಿ ಅಂತ, ಹೇಗೆ ಮಾಡಿಟ್ಕೊಳ್ತೀನಿ ಆ ಒಂದು ಸರಿನಾ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್. ಇದಕ್ಕೆ ಬೇಕಾಗಿರುವಂಥ 3 ಇಂಗ್ರೀಡಿಯೆಂಟ್ಸು. ಒಂದು ಬಂದು ಓಟ್ಸು, ನಾನು ಓಟ್ಸ್ ಹತ್ತತ್ರ ಒಂದು 2ರಿಂದ 3 ಗ್ಲಾಸಷ್ಟು ಓಟ್ಸ್ ತೊಗೊಂಡಿದ್ದೀನಿ, 1 ಗ್ಲಾಸಷ್ಟು ಮಖಾನನ ತೊಗೊಂಡಿದ್ದೀನಿ. ಆ್ಯಂಡ್ ಅವಲಕ್ಕಿನ ಸ್ವಲ್ಪ ತೊಗೊಂಡಿದ್ದೀನಿ. ಅವಲಕ್ಕಿ ಹೆಚ್ಚಿಗೆ ಕೂಡ ಹಾಕ್ಕೊಳ್ಬೋದು, ರುಚಿಯಾಗೂ ಇರುತ್ತೆ ಮತ್ತು ತುಂಬ ಬೇಗ ಬೇಯುತ್ತೆ. ಆ್ಯಂಡ್ ಅದರದ್ದೇ ಆದಂಥ ಒಂದು ಓಡರ್, ಟೇಸ್ಟ್ ಏನಿದೆ ಅದು ಮಕ್ಕಳಿಗೆ ಇಷ್ಟ ಕೂಡ ಆಗುತ್ತೆ. ಸೊ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡಿಕೊಂಡು ರುಬ್ಕೊಂಡ್ಬಿಟ್ರೆ ಅದು ಕೂಡ ರೆಡಿಯಾಗಿರುತ್ತೆ. ಆ್ಯಂಡ್ ಈ ಒಂದು ರೆಸಿಪಿ ಏನಿದೆ ಖರ್ಜೂರದ ಪೇಸ್ಟ್, ನಾನು ಆಲ್ರೆಡಿ ನನ್ನ ಹಿಂದಿನ ವ್ಲಾಗ್ಸಲ್ಲಿ ಪೋಸ್ಟ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ಇದ್ರ ಜೊತೆ ಸ್ವೀಟ್ನರ್ ಆಗಿ ನಾನು ಖರ್ಜೂರದ ಪೇಸ್ಟನ್ನು ಬಳಸ್ಕೊಳ್ತೀನಿ. ಖರ್ಜೂರ ಹಾಗೂ ಒಣ ದ್ರಾಕ್ಷಿನ ಯೂಸ್ ಮಾಡಿರುವಂಥ ಪೇಸ್ಟ್ ಅದು. ಆ್ಯಂಡ್ ಈಗ ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ತೀನಿ, ಬಿಕಾಸ್ ರುಬ್ಬಿದಾಗ ಅದು ಹಿಟ್ಟು ಥರ ಅಂದರೆ ಮುದ್ದೆ ಕಟ್ಟೋ ಥರ ಆಗಬಾರ್ದು ಅಂಥೇಳಿ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಅದನ್ನು ಫ್ರೈ ಮಾಡ್ಕೊಳ್ಳೋ ಅಂಥದ್ದು. ಸೊ ಈಗ ಓಟ್ಸ್ನ ಫ್ರೈ ಮಾಡ್ಕೊಂಡಿದ್ದೀನಿ, ಅದಕ್ಕೇ ಅವಲಕ್ಕಿ ಕೂಡ ಬಳಸ್ಕೊಂಡಿದ್ದೀನಿ. ಸೊ ಸ್ವಲ್ಪ ಅವಲಕ್ಕಿನೂ ಕೂಡ ಹೆಚ್ಚಿಗೆ ಹಾಕಿ ಬಳಸಿದಾಗ ಸ್ವಲ್ಪ ಲೋಳೆ ಅನ್ನೋದೇನು ಬರುತ್ತೆ, ಯೂಶ್ವಲಿ ಓಟ್ಸ್ ಸ್ವಲ್ಪ ಲೋಳೆ ಬರೋ ಥರ ಚಾನ್ಸ್ ಇರುತ್ತೆ, ಅಂದರೆ ಒಂಥರ ಅಂಟು ಥರ ಅಂತ ಅನಿಸುತ್ತೆ. ಸೊ ಒಂದು ಸ್ವಲ್ಪ ಅವಲಕ್ಕಿ ಹಾಕಿದಾಗ ಅದು ಕಮ್ಮಿ ಆಗುತ್ತೆ, ರುಚಿ ಕೂಡ ಚೆನ್ನಾಗಿ ಬರುತ್ತೆ, ತುಂಬ ಅಂಟು ಥರ ಅಂತ ಅನಿಸಲ್ಲ. ಸೊ ಹಾಗಾಗಿ ನಾನು ಅವಲಕ್ಕಿನ ಕೂಡ ಹಾಕ್ತೀನಿ. ಈಗ ಇದನ್ನೆಲ್ಲ ಡ್ರೈ ರೋಸ್ಟ್ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ರುಬ್ಬಿ ಒಂದು ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಟರೆ ಟೇಸ್ಟಿಯಾಗಿರೋವಂಥ
ಪಾರಿಜ್ನ ಮಾಡ್ಕೊಳ್ಬೋದು. ಆರಾಮಾಗಿ ಒಂದು 2 ಸ್ಪೂನಷ್ಟು ಇದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್. ಆ್ಯಂಡ್ ಎಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ನಮಸ್ಕಾರ.